ಈ ಬಾರಿ ರಾಜ್ಯಾದ್ಯಂತ ಮುಂಗಾರು ಪೂರ್ವ ಮಳೆ ಭರ್ಜರಿಯಾಗಿ ಆಗಿದೆ. ಬೆಂಗಳೂರಿನಾದ್ಯಂತ ಸುಮಾರು 74.6 ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು 115.9ರಷ್ಟು ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 2 ದಿನಗಳಲ್ಲಿ ಬೆಂಗಳೂರು ಸೇರಿ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಹವಾಮಾನ ಇಲಾಖೆಯ ನಿರ್ದೇಶಕ ಪುಟ್ಟಣ್ಣ ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ಬರಪೀಡಿತ ಪ್ರದೇಶಗಳಾದ ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಿನ ಮಳೆಯಾಗಿದ್ದು ಜೂನ್ 2ರ ನಂತರ ಮುಂಗಾರು ಶುರುವಾಗಲಿದೆ ಅಂತ ಪುಟ್ಟಣ್ಣ ತಿಳಿಸಿದರು. ಸೊ ಇದರಲ್ಲಿ ಉತ್ತರ ಒಳನಾಡಿನಲ್ಲಿ ಹಲವು ಸ್ಥಳಗಳಲ್ಲಿ 50% ಜಿಲ್ಲೆಗಳಲ್ಲಿ ಅಷ್ಟು ಮಳೆಯಾಗಿದೆ. ಕರಾವಳಿನಲ್ಲಿ ಒಂದೆರಡು ಸ್ಥಳ ಭಾಳಷ್ಟು ಕಡಿಮೆಯಾಗಿದೆ ಕರಾವಳಿ ಭಾಗದಲ್ಲಿ. ಸೊ ಮುಂದಿನ 3 ದಿನಗಳಲ್ಲಿ ಈ ದಕ್ಷಿಣ ಮಲೆನಾಡಿನ 16 ಜಿಲ್ಲೆಗಳಲ್ಲಿ ಮಳೆ ಅನೇಕ ಸ್ಥಳಗಳಲ್ಲಿ ಮುಂದುವರಿಯುತ್ತೆ. ಸೊ ಜೊತೆಗೆ ಒಂದೆರಡು ಸ್ಥಳಗಳಲ್ಲಿ ಭಾರಿ ಮಳೆ ಸಹ ಮುಂದುವರಿಯುತ್ತೆ ಮುಂದಿನ 3 ದಿನಗಳಲ್ಲಿ. ಆದರೆ ಕರಾವಳಿ ಭಾಗ ಮತ್ತು ಉತ್ತರ ಒಳನಾಡಿನಲ್ಲಿ ಅಲ್ಲಲ್ಲಿ ಮಳೆ ಆಗುತ್ತೆ. ಅಂದರೆ ಐಸೋಲೇಟೆಡ್ ಟು ಸ್ಕ್ಯಾಟರ್ಡ್ ಅಷ್ಟಿರುತ್ತೆ. ಅಂದರೆ 50%ಗಿಂತ ಕಡಿಮೆ ಇರುತ್ತೆ ಮಳೆ. ಸೊ ಆ ನಂತರ 1-2 ದಿನ ಕಡಿಮೆ ಆಗುತ್ತೆ. ಮತ್ತು ಜೂನ್ 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು ಮತ್ತು ಮಳೆ